ಮಂಡ್ಯದ ಕೃಷಿ ವಿಜ್ಞಾನಗಳ ವಿವಿ ವ್ಯಾಪ್ತಿಯ ಮಡಿಕೇರಿ ವಿಸ್ತರಣಾ ಘಟಕ ಹಾಗೂ ಅರಣ್ಯ ಮಹಾವಿದ್ಯಾಲಯ ರೇನ್ಫಾರೆಸ್ಟ್ ಮತ್ತು ಬೈಫ್ ಸಬಲ ಯೋಜನೆಯ ವತಿಯಿಂದ ಮೇ 23ರಂದು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ವಿಶ್ವ ಜೇನು ದಿನಾಚರಣೆ 2026 ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಆರ್.ಎನ್. ಕೆಂಚಾರೆಡ್ಡಿ ಅವರು ಈ ಕುರಿತು ಮಾಹಿತಿಯನ್ನು ನೀಡಿ, ಕೃಷಿಯಲ್ಲಿನ ರಾಸಾಯನಿಕ ಗೊಬ್ಬರಗಳ ಬಳಕೆ, ಆಹಾರದ ಅಲಭ್ಯತೆ ಮುಂತಾದ ಕಾರಣಗಳಿಂದ ಇತ್ತೀಚಿನ ದಿನಗಳಲ್ಲಿ ಜೇನುಹುಳುಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿವಿಧ ಬೆಳೆಗಳಲ್ಲಿ ಪರಾಗಸ್ಪರ್ಶಕ್ಕೆ ಅತ್ಯವಶ್ಯಕವಾಗಿರುವ ಜೇನುನೊಣಗಳನ್ನು ಸಂರಕ್ಷಿಸುವ ಮತ್ತು ಜೇನು ಕೃಷಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ವಿಶ್ವ ಜೇನು ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಎಂದು ಮಾಹಿತಿಯನ್ನು ನೀಡಿದರು. ವಿಶ್ವ ಜೇನು ದಿನಾಚರಣೆಯನ್ನು ಅಂದು ಬೆಳಿಗ್ಗೆ 10 ಗಂಟೆಗೆ ಮಂಡ್ಯದ ಕೃಷಿ ವಿಜ್ಞಾನಗಳ ವಿವಿಯ ಕುಲಪತಿಗಳಾದ ಡಾಕ್ಟರ್ ಕೆ.ಸಿ. ನಾರಾಯಣಸ್ವಾಮಿ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೃಷಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಗಳಾದ ಡಾಕ್ಟರ್ ಎ.ಬಿ. ಪಾಟೀಲ್ ಅವರು ಪಾಲ್ಗೊಳ್ಳಲಿದ್ದಾರೆ. ಅಧ್ಯಕ್ಷತೆಯಿಂದ ಕೃಷಿ ವಿಜ್ಞಾನಗಳ ವಿವಿಯ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ರಾಮಚಂದ್ರ ಸಿ ವಹಿಸಲಿದ್ದಾರೆ. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಜಿ.ಎಂ. ದೇವಗಿರಿ ಅವರ ಗೌರವ ಉಪಸ್ಥಿತಿ ಇರಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೊಡಗಿನ ಆಯ್ದ ಪ್ರಗತಿಪರ ಜೇನು ಕೃಷಿಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತೆ ಎಂದರು. ಅರಣ್ಯ ಮಹಾವಿದ್ಯಾಲಯದಲ್ಲಿ ವಿಶ್ವ ಜೇನುನೊಣ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ಬಹಳಷ್ಟು ವಿಚಾರಗಳು ಗೊತ್ತಿರ್ತಕ್ಕಂಥದ್ದು. ಈಗ ಜೇನು ನೊಣಗಳ ಸಂತತಿ ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಕ್ಷೀಣಿಸ್ತಾ ಹೋಗ್ತಾ ಇದೆ. ಪರಿಸರದಲ್ಲಿ ಅವು ತಮ್ಮದೇ ಆದ ಕೊಡುಗೆಯನ್ನು ಜೇನುನೊಣಗಳು ನೀಡ್ತವೆ. ಒಂದು ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ನಮ್ಮ ಹಲವಾರು ಬೆಳೆಗಳಲ್ಲಿ ಇಳುವರಿಯನ್ನು ಹೆಚ್ಚಿಸಲಿಕ್ಕೂ ಜೇನುನೊಣಗಳು ಕಾರಣ ಆಗಿವೆ. ಆದರೆ ಹಲವಾರು ಕಾರಣಗಳಿಂದ ನಾವು ಬಳಸ್ತಕ್ಕಂಥ ಈ ರಾಸಾಯನಿಕ ಕೀಟನಾಶಕ, ಅವಕ್ಕೆ ಆಹಾರದ ಲಭ್ಯತೆ ಕಡಿಮೆ ಆಗ್ತಿರ್ತಕ್ಕಂಥದ್ದು, ಹೀಗೆ ಹಲವಾರು ಕಾರಣದಿಂದ ಮೊದಲು ಏನು ನಾವು ಬೆಳೆಗಳಲ್ಲಿ ಜೇನುನೊಣಗಳ ಉಪಸ್ಥಿತಿಯನ್ನು ಕಾಣ್ತಾ ಇದ್ವಿ, ಅಷ್ಟಾಗಿ ಈಗ ಕಾಣ್ತಾ ಇಲ್ಲ. ಇದು ಇಲ್ಲಿಯ ಒಂದೇ ಸಮಸ್ಯೆ ಅಲ್ಲ, ನಮ್ಮ ಕೊಡಗಿನಲ್ಲಿ ಮಾತ್ರ ಸಮಸ್ಯೆ ಅಲ್ಲ, ಕರ್ನಾಟಕದ್ದು ಅಂತ ಅಲ್ಲ, ಭಾರತದಲ್ಲ, ಜಗತ್ತಿನಾದ್ಯಂತ ಈ ಒಂದು ಸಮಸ್ಯೆ ಇದೆ. ಯಾಕಂದರೆ ಜೇನುನೊಣಗಳು ಇಲ್ಲದೆ ಹೋಗ್ಬಿಟ್ರೆ ನಮ್ಮ ಹಲವಾರು ಬೆಳೆಗಳಲ್ಲಿ, ಆಹಾರ ಬೆಳೆ ಇರಲಿ, ತರಕಾರಿ ಬೆಳೆ ಇರಲಿ, ಹಣ್ಣಿನ ಬೆಳೆಗಳಿರಲಿ, ಅವುಗಳಲ್ಲಿ ಈ ಉತ್ಪಾದನೆ, ಪರಾಗಸ್ಪರ್ಶವಿಲ್ಲದೆ ಉತ್ಪಾದನೆ ಬಹಳಷ್ಟು ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಕಂಡುಬಂದಿದೆ. ಅದಕ್ಕೇನೆ ಈ ಐನ್ಸ್ಟೀನ್ ಅವರು ಒಂದು ಎಸ್ಟಿಮೇಟ್ ಹೇಳಿದ್ರು, ಒಂದು ಅಂದಾಜು ಮಾಡಿದ್ರು. ಏನು ಈ ಜೇನು ನೊಣಗಳು ಭೂಮಿಯಿಂದ ನಾಶವಾಗಿ ಹೋಗ್ಬಿಟ್ರೆ ಅಲ್ಲಿಂದ ಮನುಷ್ಯ ಬದುಕಲಿಕ್ಕೆ ಕೇವಲ 4 ವರ್ಷಗಳು ಮಾತ್ರ ಉಳಿದಿರ್ತದೆ ಅಂತಕ್ಕಂಥ ವಿಚಾರ ಹೇಳಿದ್ರು. ಅದರಲ್ಲಿ 4 ವರ್ಷ ಅಂತ ಅಂದರೂ ಏನಂತ ಉತ್ಪ್ರೇಕ್ಷೆ ಇಲ್ಲ. ಅಂದರೆ ಅದು ಏನು ಸೂಚಿಸ್ತದೆ ಅಂದರೆ ಜೇನುನೊಣಗಳ ಮಹತ್ವವನ್ನು ಸೂಚಿಸ್ತದೆ. ಹಾಗಾಗಿ ಈ ಜೇನುನೊಣಕ್ಕೆ ಒಂದು ದಿನಾಚರಣೆಯನ್ನು ಮಾಡಬೇಕು ಅಂತ ವಿಶ್ವಸಂಸ್ಥೆಯಲ್ಲಿ ನಿರ್ಣಯ ಕೈಗೊಂಡು ಪ್ರತಿ ವರ್ಷ ಈ ಮೇ 20ನೇ ತಾರೀಕು ವಿಶ್ವ ಜೇನುನೊಣ ದಿನಾಚರಣೆ ಅಂತ ಆಚರಣೆಯನ್ನು ಮಾಡಲಾಗುತ್ತದೆ. ಆ ದಿನ ಈ ಜೇನು ಕೃಷಿಯ ಮಹತ್ವ ಏನು, ಜೇನುನೊಣಗಳು ನಮಗೆ ಹೇಗೆ ಪ್ರಯೋಜನಕಾರಿಯಾಗಿದ್ದಾವೆ, ಅವುಗಳನ್ನು ಉಳಿಸ್ಕೊಂಡು ಅವುಗಳ ಸಂತತಿ ಹೆಚ್ಚಿಸ್ಕೊಳ್ಳಿಕ್ಕೆ ಏನು ಮಾರ್ಗೋಪಾಯಗಳಿದ್ದಾವೆ, ಈ ಎಲ್ಲ ವಿಚಾರಗಳ ಬಗ್ಗೆ ಎಲ್ಲರಿಗೂ, ರೈತರಿಗೆ, ಜನಸಾಮಾನ್ಯರಿಗೆ. ಗೋಷ್ಠಿಯಲ್ಲಿ ಮಡಿಕೇರಿ ವಿಸ್ತರಣಾ ಶಿಕ್ಷಣ ಘಟಕದ ತೋಟಗಾರಿಕೆ ತಜ್ಞರಾದ ಡಾಕ್ಟರ್ ಹೇಮಂತ್ ಕುಮಾರ್ ಪಿ, ಪೊನ್ನಂಪೇಟೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಪ್ರಶಾಂತ್ ಸಿ ಪಾಲ್ಗೊಂಡಿದ್ದರು.